ಎಲ್ಲರಿಗೆ ನಮಸ್ಕಾರ. ಇವತ್ತಿನ ವಿಷಯ ಏನಂದರೆ, ನನ್ನ ಹೆಸರು ಬಿ ರಮೇಶ್ ಅಂತ, ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ಜಾತಿ ಜಿಲ್ಲಾ ಅಧ್ಯಕ್ಷರಾಗಿ 3 ವರ್ಷದಿಂದ ಕೆಲಸ ಮಾಡ್ಕೊಂತೊಂಟೀನಿ. ಮತ್ತು ಮೊನ್ನೆ ತಾನೇ ನಡೆದಂಥ ಚುನಾವಣೆ, ನಗರಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ನನಗೆ ವಾರ್ಡ್ ನಂಬರ್ 4ನ ಜನರು ನನಗೆ ಒಳ್ಳೆಯ ಬಹುಮಾನವನ್ನು ಕೊಟ್ಟು ಇವತ್ತು ಈ ಸ್ಥಾನಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿ ನನ್ನ ಯಾವುದೇ ಕೆಲಸ ಕಾರ್ಯಗಳು ಮಾಡೋಕ್ಕೆ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದ ಸಲಗೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಅಂತ ತಿಳಿಸ್ತೀನಿ. ನಾನು ಈ ವಿಡಿಯೋ ಮುಖಾಂತರ ತಮ್ಗೆ ತಿಳಿಸೋದು ಏನಂದರೆ, ಈ ಒಂದು ಮೆಸೇಜು ಎಲ್ಲರಿಗೂ ಹೋಗಬೇಕು. ಯಾಕೆ ಎಲ್ಲರಿಗೂ ಹೋಗ್ಬೇಕಂತಂದರೆ, ಇದು ಕಳೆದ ಒಂದು 5 ತಿಂಗಳ ಚುನಾವಣೆ ಆಗಿ 5 ತಿಂಗಳಾಯಿತು. ಒಂದು ವಿಷಯ ಹೊರಗಡೆ ಬರ್ತಾ ಇದೆ. 5 ತಿಂಗಳಿಂದ ನಾವು ಮನಸ್ಸಿನಾಗ ಇಟ್ಕೊಂಡಿದ್ದೀವಿ. ಆ ಮಾತು ತಮ್ಮ ಮುಂದೆ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಈ ಚುನಾವಣೆಗಳು ಬರ್ತಾವ ಹೋಗ್ತಾವ, ನಾವು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿವಿ. ಆದರೆ ನಮಗೆ ಅವಕಾಶ ಬಂದಂಥ ದಿನಗಳಲ್ಲಿ ಜನರು ನಮ್ಮನ್ನು ಕೀಳುಮಟ್ಟದಲ್ಲಿ ನೋಡ್ತಾರೆ. ಯಾಕೆ ಕೀಳುಮಟ್ಟದಲ್ಲಿ ನೋಡ್ತಾರೆ ಅಂದರೆ, ಇಲ್ಲಿ ಜಾತಿ ಅನ್ನೋದು ಒಂದು ಭಾಳ ದೊಡ್ಡ ಇಶ್ಯೂ ಆಗ್ಲಿಕ್ಕತ್ತದ. ನಮ್ಮ ವಾರ್ಡನ ಮಾಜಿ ಕೌನ್ಸಿಲರ್ ಈಶಪ್ಪನವರು ಪ್ರತಿಯೊಂದು ಸಲ ಜನರಿಗೆ ಜಾತಿ ಅಂತ ನೆನಪು ಮಾಡ್ಲಿಕ್ಕತ್ತಾರ ಅವರು. ಯಾಕಂತಂದರೆ, ನಾವು ಕಳೆದ 20 ವರ್ಷದಿಂದ ನಾವು ರಾಜಕೀಯದಾಗ ಬಂದು ಎಲ್ಲರ ಜನರ ಸೇವೆ ಮಾಡ್ಲಿಕ್ಕತ್ತೀವಿ. ಮೊದಲನೇ ಸಲ ಪಂಪಪತಿ ಸನ್ಮಾನ ಶ್ರೀ ಕೆ ಪಂಪಪತಿ ಅವರು ನಗರಸಭೆ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿ ಆಗಿ ಅವರು ಆಯ್ಕೆ ಆದರು. ಅಂಥ ಒಂದು ಸಮಯದಿಂದ ನಾನು ಪ್ರತಿಯೊಂದು ಜನರಿಗೆ ನಾನು ಯಾವುದೋ ಒಂದು ಸಹಕಾರಕ್ಕೆ ನಾನು ಜನರ ಜೊತೆಗಿದ್ದೀನಿ. ಮತ್ತು ಒಂದು ಸಲ ಲೇಡಿ ಜನರಲ್ ಅಂತ ಆಯಿತು ನಮ್ಮ ವಾರ್ಡು. ಲೇಡಿ ಜನರಲ್ ಆದ ಸಮಯದಲ್ಲಿ ಅವತ್ತಿನ ದಿನ ನಮ್ಮ ಕುಟುಂಬ ಸದಸ್ಯನಿ ಶ್ರೀಮತಿ ಮಾನಸಾದೇವಿ ಅಂತ ಅವತ್ತಿನ ದಿನ ಎಲೆಕ್ಷನ್ಗೆ ನಿಂತ್ಕೊಂಡ್ಲ ಆಯಮ್ಮ. ಯಾಕಂತಂದರೆ ನಾವು ಅವತ್ತು ಆಯಮ್ಮಗೆ ನಾನು ಎಲೆಕ್ಷನ್ ಮಾಡಲಿಲ್ಲ, ನಮ್ಮ ಕುಟುಂಬ ಸದಸ್ಯನಿ ಆದ್ರೂ. ಯಾಕಂತಂದರೆ ನಾನು ಒಬ್ಬರು ಮನೆಯಾಗ ಉಪ್ಪು ತಿಂದವನು. ಸನ್ಮಾನ ಶ್ರೀ ಕೆ ಪಂಪಪತಿ ಅವರು ಕುರುಬರು ಸಮಾಜದ ಒಂದು ಹಿರಿಯ ಮುಖಂಡರು. ಅವ್ರ ಮನೆಯಾಗ ನಾನು ಬೆಳೆದವನು. ನನಗೆ ಯಾವತ್ತೂ ಜಾತಿ ಆಗಲಿ ಜನರಾಗಲಿ ನಾನು ಯಾವತ್ತೂ ಒಂದು ಭೇದ ಭಾವದಿಂದ ಯಾವತ್ತೂ ಯಾರಿಗೂ ನೋಡಲಿಲ್ಲ ನಾನು. ಆದರೆ ಈ ಸಮಯ ನಾನು ಯಾಕೆ ನಿಮ್ಗೆ ಈ ರೀತಿ ಹೇಳಕತ್ತೀನಂದರೆ, ನನಗೆ ಮನಸ್ಸು ಭಾಳ ನೋವಾಗಿದೆ. ಅದಾದ ನಂತರ ಮತ್ತು ಈಶಪ್ಪನವರು 3ನೇ ಸಲ ಬಂದರು. ಒಂದು ಸಲ ಬಿ ಸಿ ಆಯಿತು, ಮತ್ತು ಲೇಡಿ ಆಯಿತು, ಜನರಲ್ ಲೇಡಿ ಆಯಿತು, ಮತ್ತು ಒಂದು ಸಲ ಬಿ ಸಿ ಆಯಿತು. ಅಂಥ ಸಮಯದಲ್ಲಿ ಈಶಪ್ಪನವರು ಕಾಂಗ್ರೆಸ್ ಟಿಕೆಟ್ ತೊಗೊಂಬಂದರು. ಪಂಪಪತಿಯವರು ಕಾಂಗ್ರೆಸ್ ಪಕ್ಷದಾಗ ಇದ್ರೂ ಯಾವುದೋ ಒಂದು ಸಂದರ್ಭದಲ್ಲಿ ಹಿರಿಯ ನಾಯಕರು ಈರಣ್ಣ ಸಾಹೇಬರು ಮಾತು ಕೇಳಿ JDSಲಿಂದ ಅವರು ನಿಂತ್ಕೊಂಡ್ರು. ಅಂಥ ಟೈಮ್ದಾಗ ನಾವು ಅವ್ರ ಸಾಹೇಬ್ರ ಜೊತೆಗೆ ನಾವು ಕೆಲಸ ಮಾಡಿದ್ದೀವಿ. ಪಂಪಪತಿ ಸಾಹೇಬ್ರ ಜೊತೆಗೆ ಅದೃಷ್ಟಲಿಂದ ಈಶಪ್ಪನವ್ರು ಗೆದ್ದರು. ನಾವು ಈಶಪ್ಪನವ್ರು ಗೆದ್ದಿದ್ದ ಸಲಾಗ ನಾವು ಈಶಪ್ಪ ಯಾಕೆ ಗೆದ್ದಾನಂತ ನಾವು ಯಾರಿಗೂ ಏನು ಟೀಕೆ ಮಾಡಲಿಲ್ಲ. ಅವತ್ತಿನ ದಿನ ಈಶಪ್ಪ ಗೆದ್ದು ನಮ್ಮ ವಾರ್ಡ್ನಾಗ ಹಲವಾರು ಕೆಲಸಗಳು ಮಾಡಿದ್ದಾರೆ ಅವರು. ನಾನು ಮಾಡಿಲ್ಲ ಅಂತ ನಾನು ಹೇಳೋಂಗಿಲ್ಲ. ಯಾಕಂತಂದರೆ, ಒಬ್ಬ ಸದಸ್ಯ ಆದಮೇಲೆ ಏನೋ ಒಂದು ಮಾಡಿ ತೋರಿಸ್ಬೇಕಂತ ಆತ ತೋರಿಸಿದ್ನು, ಅದು ನಾನು ಒಪ್ಕೊತೀನಿ. ಆಗಿನ ಕಾಲದಾಗ ಪಂಪಪತಿ ಸಾಹೇಬರು ಮೊದಲನೇ ಸಲ ಗೆದ್ದ ಮೇಲೆ ಉಪಾಧ್ಯಕ್ಷರಾದರು. ಆದರೆ ಆಗಿನ ಅನ್ನದಾನ ಎಷ್ಟಿತ್ತು ಅಷ್ಟು ಮಾತ್ರ ಅವರು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಾದ ನಂತರ ಈಶಪ್ಪನವ್ರು ಏನು ಗೆದ್ದ ಮೇಲೆ ಪ್ರತಿ ವರ್ಷ 1 ಕೋಟಿಲಿಂದ 2 ಕೋಟಿ ರೂಪಾಯಿ ನಮ್ಮ ವಾರ್ಡಿಗೆ ಅನ್ನದಾನವನ್ನು ಕೊಡ್ತಿದ್ರು, ಅವರು ತರ್ತಿದ್ರು. ನಾನು ಅವ್ರು ಕೆಲಸ ಮಾಡಲಿಲ್ಲ ಅಂತ ಯಾವತ್ತೂ ನಾನು ಯಾರ ಮುಂದೆ ಹೇಳಿಲ್ಲ. ಯಾಕಂತಂದರೆ 35 ವಾರ್ಡ್ದಾಗ ನಮ್ಮ ವಾರ್ಡ್ನಷ್ಟು ಕೆಲಸ ಯಾವ ವಾರ್ಡ್ದಾಗ ಆಗಿಲ್ಲ ಅಂತ ನಾನು ಒಪ್ಕೊತೀನಿ. ನನ್ನ ಮಾತು 3ನೇ 4ನೇ ಸಲ ಅವರು ಮತ್ತೆ ಒಂದು ಸಲ ಚುನಾವಣೆಗೆ ಬಂದರು. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಿದ್ವಿ ಅಂದರೆ, ಪಂಪಪತಿ ಸಾಹೇಬ್ರ ಹತ್ರ ಹೋಗಿ ಕೇಳಿದ್ರೆ
ಅವ್ರು ನಾವು ನಿಂದ್ರಂಗಿಲ್ಲಪ್ಪ ಈ ಸಲ ಸುಮ್ಕೆ ಯಾಕೆ ಚುನಾವಣೆದಾಗ ನಾನು ನಿಂದ್ರಂಗಿಲ್ಲ ಅಂದಿದ್ದ ಸಲಗ ನಾನು ಈಶಪ್ಪನವ್ರಿಗೆ ಮಾತು ಕೊಟ್ಟಿದ್ವಿ. ಎಲ್ಲ ನಮ್ಮ ಸಮುದಾಯದವರು, ನಾವು ನಮ್ಮ ಕುಟುಂಬದವರು ಎಲ್ಲರಿಗೆ ಹೇಳಿ ಈಶಪ್ಪಗೆ ಒಂದು ಮಾತು ಕೊಟ್ಟಿದ್ದ ಸಲಗ ನಾವು ಅವತ್ತಿನ ದಿನ ಆತನ ಪರವಾಗಿ ನಾವು ಎಲೆಕ್ಷನ್ ಮಾಡಿದ್ವಿ. ಆತ 2ನೇ ಸಲ ಗೆದ್ದನು. 4ನೇ ಎಲೆಕ್ಷನ್ ಅದು ನಗರಸಭೆಯಲ್ಲಿ 2ನೇ ಸಲ ಗೆದ್ದ ನಂತರ ಆತನ ಕೆಲಸ ಆತ ಮಾಡಿಕೊಂಡು ಆತನ ಪರವಾಗಿ ನಾವು ಯಾವತ್ತು ಏನು ಟೀಕೆ ಮಾಡಲಿಲ್ಲ, ಆತನ ಪರವಾಗಿ ನಾವು ಯಾವತ್ತು ಏನು ಮಾತಾಡಲಿಲ್ಲ. ಆದರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಒಂದು ಜನರಲ್ ಅಂತ ಘೋಷಣೆ ಮಾಡಿದರು. ಜನರಲ್ ವಾರ್ಡ್ಗೆ ನಾವು ದಲಿತರು ನಿಂದಿರ್ಬೇಕಂತ ಐತೆ ಇಲ್ಲಂತ ನಾವು ನಿಮಗೆ ಕೇಳ್ತೀವಿ ನಾವು. ಯಾಕಂತಂದರೆ ಇಲ್ಲಿ ಸಮಸ್ಯೆ ಬಂದಿದ್ದು ದೊಡ್ಡ ಸಮಸ್ಯೆ ಆಗಿದ್ದು. ಪ್ರತಿ ಸಲ ಆತ ನಮ್ಮನ್ನು ಟೀಕೆ ಮಾಡ್ತಾನೆ. ಅರ್ಜೆಂಟ್ರು ಯಾಕೆ ಬಂದರು ಅಂತ. ಯಾಕೆ ಅರ್ಜೆಂಟ್ರಿಗೆ ನಿಂದ್ರಕ್ಕೆ ಹಕ್ಕಿಲ್ಲ ಏನಂತ ನಿಮ್ಮ ಪರವಾಗಿ ನಾನು ಕೇಳ್ತೀನಿ. ಯಾಕಂದರೆ ಅವತ್ತು ಒಂದು ಐಮ್ಯಾಸ್ ಲೈಟ್ ಓಪನಿಂಗ್ ದಿವಸ ಇನ್ನು ಎಲೆಕ್ಷನ್ ಇನ್ನೂ ಒಂದು ತಿಂಗಳೈತಂದರೆ ಅವತ್ತು ನನಗೆ ಕರೆದು ಅವ್ರು ಮಾತಾಡಿದ್ರಲ್ಲ ಈಶಪ್ಪನವ್ರು ರೋಡಿನ ಮೇಲೆ ನಿಂತು, ನೀನು ಯಾಕೆ ನಿಂದಿರ್ತಿದ್ದೆ ಎಲೆಕ್ಷನ್ಗೆ ಅಂತ ಕೇಳಿದ್ರೆ, ಯಾಕಪ್ಪ ಜನರಲ್ ಆಗಿ ಅದು ನಿಂದಿರ್ಬೋದಲ್ಲ. ಇಲ್ಲ ಜನರಲ್ ನಾವು ಮಾಡಿಸ್ಕೊಂಡು ಬಂದೀವಿ, SC ಆಗಿತ್ತು ಜನರಲ್ ಮಾಡಿಸ್ಕೊಂಡು ಬಂದೀವಿ ಅಂತ ನನ್ನ ಮುಂದಲ್ಲದು ಹಲವಾರು ಒಂದು 50 ಜನ ನಿಂತಿದ್ರಲ್ಲಿ. 50 ಜನರ ಮುಂದೆ SC ಆಗಿದ್ದು ಜನರಲ್ ಮಾಡಿಸ್ಕೊಂಡು ಬಂದೀವಿ ಅಂತ ಹೇಳಿದ್ರು. ಆಗಿಲ್ಲ ತಗಪ್ಪ, ದೇವರು ಒಳ್ಳೇದು ಮಾಡಲಿ. ಜನರಲ್ ನಿಂತು ಬಂದ್ರೂ ನಾವು ಯಾವುದೇ ಸಮುದಾಯದವ್ರು ನಿಂದಿರ್ಬೋದು, ಯಾವ ಸಮಾಜದವ್ರನ್ನೇ ನಿಂದಿರ್ಬೋದು. ತಾವು ಯಾಕೆ ಅದಕ್ಕೆ ಟೀಕೆ ಮಾಡ್ತೀರಂತ ನಾನು ಕೇಳಿದ್ದೆ. ಇಲ್ಲ ನೀವು ನಿಂದಿರಬಾರ್ದು ಅಂತ ಅವ್ರು ಇದು ಮಾಡಿದ ಮೇಲೆ ಸಮಸ್ಯೆಗಳು ಯಾವ ರೀತಿ ಬೆಳೆದ್ರು ನೋಡ್ರಿ ನೀವು. ನಾವು ಎಲೆಕ್ಷನ್ ನಿಂತೀವಿ, ಅವ್ರನ್ನೂ ಎಲೆಕ್ಷನ್ ನಿಂತರು. ಜನರು ನಮಗೆ ಆಶೀರ್ವಾದ ಮಾಡಿದರು. ಯಾಕೆ ಆಶೀರ್ವಾದ ಮಾಡಿದರು ಜನರಂದರೆ, ನಾನು ಯಾವುದೇ ಒಂದು ಸಮುದಾಯದಿಂದ ಬಂದವನು, ಎಲ್ಲ ಸಮುದಾಯದವರು ನನಗೆ ಸಪೋರ್ಟ್ ಮಾಡಿದರು. ನಾನು ಒಬ್ಬ ದಲಿತ ಕುಟುಂಬದಿಂದ ಬಂದವನು, ಪ್ರತಿಯೊಂದು ಸಮುದಾಯದವರು ನನಗೆ ಇವತ್ತು ಆಶೀರ್ವಾದ ಮಾಡಿ ಅವರು ಸೇವೆ ಮಾಡ್ತಕ್ಕಂಥ ನನಗೆ ಇವತ್ತು ಒಂದು ಬಹುಮಾನವನ್ನು ಕೊಟ್ಟರು. ಆದರೆ ಮೊನ್ನೆ ಅವರು ನಮ್ಮ ಜೊತೆ ನಿಂತವರು ಏನೋ ಅಲ್ಪ ಸ್ವಲ್ಪ ಓಟ್ಲಿಂದ ಅವರು ಸೋತ ಮೇಲೆ ನಾವಂದೀವಿ, ಸೋಲು ಇವತ್ತಿಂದ ಅಲ್ಲದು, ಮುಂದಕ್ಕೆ ನೀನು ಗೆಲ್ತಿದ್ದೋ ಸೋಲ್ತಿದ್ದೋ, ಮುಂದೆ ನೀನು ದೊಡ್ಡ ಮಟ್ಟದಲ್ಲಿ ನೀನು ಬೆಳೆಯವನು, ನಾವು ನಿನ್ನ ಜೊತೆಗಿರ್ತೀವಿ ಅಂತ ನಮ್ಮ ಮನಸ್ಸಿನಾಗೂ ಇತ್ತು. ಆದರೆ ಆತ ಏನು ಮಾಡ್ಯಾಕತ್ತಾನ, ಜನರಿಗೆ ಅವ SC ಅವ್ನು ಗೆದ್ದನ, ಅವನ ಬಳಿ ನೀವು ಕುಂಡಾಟ್ಕೊಳ್ರಿ ಅಂತ ಅವ್ನು ಡೈರೆಕ್ಟಾಗಿ ಹೇಳ್ತಾನೆ. ಅವನು SC ಅವ್ನು ಗೆದ್ದನ, ಹೋಗಿ ಅವ್ನು ಏನು ಕೆಲಸ ಮಾಡ್ತಾನೆ, ಅವನು ನಮ್ಮ ಓಣ್ಯಾಗ ಬಂದು ಹೆಂಗೆ ಕೆಲಸ ಮಾಡ್ತಾನೆ. ಈ ಇಂದಿರಾನಗರ ನಮ್ಮದು, ಈ ಇಂದಿರಾನಗರದಾಗ ಅವನು ಬಂದು ಹೆಂಗೆ ಕೆಲಸ ಮಾಡ್ತಾನೆ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಆದರೆ ನಾವು SC ಅವರು ನಾವು ಹೋಗಿ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ. ನಾವು ಒಬ್ಬ ದಲಿತರ ಕುಟುಂಬದಿಂದ ನಾವು ಹುಟ್ಟು ಬೆಳೆದವರು. ಇವತ್ತು ಇಂದಿರಾನಗರದಾಗ ನನಗೆ 1100ನಾಗ 500 ಓಟ್ ಹಾಕಿದ್ದಾರೆ ಜನರು. ಆದರೆ ನನಗೆ ಹಾಕಿದ್ದವರು ನಮ್ಮವರು, ಹಾಕ್ಲಾರ್ದವರು ನಮ್ಮವ್ರು ಅಂತ ನಾವು ತಿಳ್ಕೊಂಡು ಕೆಲಸ ಮಾಡೋಕ್ಕೆ ಹೋದರೆ ಪ್ರತಿಯೊಂದು ಕೆಲಸದಾಗ ನಮ್ಮನ್ನು ಟೀಕೆ ಮಾಡ್ತಾನಂತ. ಆ ಟೀಕೆ ಎದ್ರ ಸಲಾಗಿ ಮಾಡ್ತಾನಂತ ನಾವು ಕೇಳಕ್ಕೆ ಹೋದ್ರೂ ಅವ್ರು ಹೇಳತ್ತಂಥ ಪರಿಸ್ಥಿತಿಗಳಿಲ್ಲ. ಜನರನ್ನ ನಿಂದಿರಿಸ್ತಾನೆ. ಯಾಕೆ SC ಅವರು ಅಷ್ಟು ಇದಕ್ಕೆ ಕಾಣ್ತಾರೆ ಏನ್ರಿ ಅವರು? ಸ್ವಲ್ಪ ದಯವಿಟ್ಟು ತಾವೆಲ್ಲರೂ ಕೇಳ್ರಿ. ಯಾಕಂದರೆ ಇವತ್ತು ನನ್ನ ಸಮಸ್ಯೆ ಐತೆ, ನಾಳೆ ನಿಮಗೂ ಬರಬಾರ್ದು. ಯಾಕಂದರೆ ಇವತ್ತು ನಾವು ಜನರು ನನಗೆ ಯಾವ ರೀತಿ ಆರಿಸ್ತಂದ್ರಂದರೆ, ಒಂದು ಜನರಲ್ ವಾರ್ಡ್ದಾಗ ಒಬ್ಬ SC ಲೀಡ್ರನ್ನ ಅದು ಇಂಡಿಪೆಂಡೆಂಟು ಆರಿಸ್ತಂದ್ರಂದರೆ ಜನರು ಕೊಟ್ಟಂಥ ನನಗೆ ಒಂದು ಆಶೀರ್ವಾದ ಅದು. ಯಾಕಂದರೆ SC ಒಬ್ಬನ ಗೆದಬೇಕಾದ್ರೆ ಅದು ಬರೀ ನನ್ನ ಓಟ್ಲಿಂದ ನಾನು ಗೆದಂಗಿಲ್ಲ. ಜನರು ಪ್ರತಿಯೊಂದು ಸಮುದಾಯದವರು ನನಗೆ ಓಟ್ ಹಾಕಿದ ಸಲಗ ನಾನು ಗೆದ್ದೀನಿ. ಆದರೆ ನನಗೆ ಕೆಲಸ ಮಾಡೋಕ್ಕೆ ಅವಕಾಶ ಮಾಡೋಕ್ಕೆ ಕೊಡ್ತಾಯಿಲ್ಲ ಅವರು. ಸ್ವಲ್ಪ ದಯವಿಟ್ಟು ನೀವು ಒಂದು ಸಲ ಕೇಳ್ರಿ. ಯಾಕೆ SC ಅವ್ರು ನಾವು ಕೆಲಸ ಮಾಡಬಾರ್ದು? ಪ್ರತಿಯೊಂದು ಸಲ ಜಾತಿ ತರ್ತಾನೆ. ಇದಕ್ಕಿಂತ ಮುಂಚೆ ತಾವು ಗೆದ್ದಿರಿ, ನಿಮ್ಮ ಓಟ್ ಅಷ್ಟೇ ನಿಮ್ಗೆ ಹಾಕ್ಕೊಂಡು ನೀವು ಗೆದ್ದಿರಿ. ಅಲ್ಲ, ಯಾವಾಗಲೂ ನಿಮ್ಮ ಜೊತೆ ಪಂಪಪತಿಯವ್ರು ನಿಂತ್ಕೊತಿದ್ರು. ನಿಮ್ಗೆ ಹಾಕೋರು SC ಅವರು ಓಟೆ. SC ಯಾವಾಗಲೂ ನಿಮ್ಗೆ ಅಂಬಾಭವಾನಿ ಸ್ಟ್ರೀಟ್ ಆಗಿರ್ಬೋದು, ನಮ್ಮ ಗೋಲ್ ಮಾರ್ಕೆಟ್ ಆಗಿರ್ಬೋದು, ನಮ್ಮ ಜನರು ಯಾವಾಗಲೂ ನಿಮಗೆ ಓಟ್ ಹಾಕ್ತಿದ್ರು. ಇವತ್ತು ನಾವು ಗೆದ್ದಿದ್ದೀವಿ ಅಂತ ನೀವು ನಮ್ಮನ್ನು ದೂರಿಟ್ರೆ ನೀವು ಹೆಂಗೆ ಮುಂದೆ ತಾವು ಒಂದು ದೊಡ್ಡ ಮಟ್ಟದಾಗ ಬರೋರು ನೀವು ದಯವಿಟ್ಟು ನೀವು ನಮ್ಮ ಕೈ ಬಲಪಡಿಸ್ಬೇಕು. ಯಾಕಂತಂದರೆ ಮುಂದೆ ನೀವು ಯಾವ ಸ್ಥಾನಕ್ಕೆ ಮುಟ್ತೀರೋ ನಮಗೆ ಗೊತ್ತಿಲ್ಲ. ಆದರೆ ಆ ಸ್ಥಾನಕ್ಕೆ ನೀವು ಬರಬೇಕಾದ್ರೆ ಸ್ವಲ್ಪ ನಮ್ಮ ಮಂದಿದ್ದು ನಿಮಗೆ ಸಪೋರ್ಟ್ ಇದ್ದರೆ ನೀವು ಬರ್ತೀರಿ. ಅದು ತಾವು ತಿಳ್ಕೊಳ್ರಿ. ಪ್ರತಿ ಸಲ ನೀವು ಅವ್ರು SC ಅವ್ರು ಹೆಂಗೆ ಬರ್ತಾರ, SC ಅವ್ರ ಹತ್ರ ನೀವು ಹೆಂಗೆ ಹೋಗ್ತೀರಿ ಕೆಲಸ ತೊಗೊಳಕ್ಕಂತ ನೀವು
ಜಾತಿನ ಯಾವತ್ತಿಗೂ ನೀವು ನಡುವ ತರಬಾರ್ದು. ಯಾಕಂದರೆ ಜಾತಿನ ತಂದವನು ಯಾವತ್ತೂ ಲೀಡ್ರ್ ಆಗಲಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡವ್ರನ್ನ ನೋಡಿ ನನಗೆ 22 ವರ್ಷ ನನಗೆ ಅನುಭವ ಐತಿದ್ರಾಗ ರಾಜಕೀಯದಾಗ. ಅದಕ್ಕೆ ತಾವು ಮುಂದಕ್ಕೆ ಬೆಳೆಯೋರಿದ್ದೀರಿ, ಎಲ್ಲರ ಜೊತೆ ಚೆನ್ನಾಗಿರ್ರಿ. ಅದು ನಂದು ಒಂದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ರಿ. ಮತ್ತು ಮುಂದಿನ ದಿನಮಾನಗಳಲ್ಲಿ ತಾವು ಏನಾನ ನನಗೆ ಟೀಕೆ ಮಾಡಿದರೆ ನಾನು ಕಾನೂನು ಮುಖಾಂತರ ನಾನು ಹೋಗ್ತೀನಿ. ಯಾಕಂತಂದರೆ ತಾವು ಮಾಡಿರ್ತಕ್ಕಂಥ ಕೆಲಸಗಳು ನನ್ನ ಬಳಿ ಎಲ್ಲ ವಿತ್ ಪ್ರೂಫ್ ಅವ ಹೇಳ್ರಿ. ಇವೇನಿದ್ದಾವಲ್ಲ ದಾಖಲೆಗಳು ತಾವೆಲ್ಲರೂ ಮಾಡಿಕೊಟ್ಟಂಥ ಒಂದು ಪೇಪರ್ದಾಗ ಲಿಖಿತದಾಗ ಐತೆ. ನಾನು ಮುಂದೆ ಕಾನೂನು ಚೌಕಟ್ಟಿನಲ್ಲಿ ಹೋಗಿ ನಿಂತು ನಾನು ಮಾತಾಡ್ತೀನಿ. ನನಗೆ ಕಾನೂನು ನೀವು ಸಪೋರ್ಟ್ ಮಾಡ್ರಿ ಅಂತ ನಾನು ಕೇಳ್ತೀನಿ. ದಯವಿಟ್ಟು ತಾವು ತಿಳ್ಕೊಳ್ರಿ. ಮುಂದಕ್ಕೆ ಯಾವುದೇ ಜಾತಿ ಪಾತಿ ಅಂತ ನೀವು ತರಕ್ಕೆ ಹೋಗಬೇಡ್ರಿ. ಯಾಕಂದರೆ ನೀವು 2 ಸಲ ನೀವು ಕೌನ್ಸಿಲರ್ ಆಗಿದ್ರಿ, ನೀವು ಜನರ ಸೇವೆ ಮಾಡಿದವರಿದ್ದೀರಿ, ಜನರನ್ನು ನಿಮ್ಮ ಪರವಾಗಿ ಮಾತಾಡ್ತಾರೆ, ಒಳ್ಳೆ ಕೆಲಸ ಮಾಡ್ಯಾನಂತ. ಅದೇ ಒಂದು ಇದು ಇಟ್ಕೊಳ್ರಿ. ದಯವಿಟ್ಟು ತಾವು ಇದು ವಿಡಿಯೋ ನೋಡಿರಿ. ನಾನು ಆಡ್ದಂಥ ಮಾತು ಏನಾನ ಸ್ವಲ್ಪ ತಪ್ಪಿದ್ರೆ ನಾನು ಕ್ಷಮಿಸ್ರಿ. ಇಲ್ಲಾಂದ್ರೆ ತಾವು ಫಾರ್ವರ್ಡ್ ಮಾಡಿರಿ ಬೇರೆಯವ್ರಿಗೆ. ಥ್ಯಾಂಕ್ ಯು.